ಎಲ್ಲರಿಗೂ ಜೈ ಭೀಮ್. ಏನು ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಶೇತನಹಳ್ಳಿ ಗ್ರಾಮದಲ್ಲಿ ನಮ್ಮ ASSK ಸಂಘಟನೆಯ ಟೇಕಲ್ ಅಧ್ಯಕ್ಷರಾದಂತಹ ಸುದರ್ಶನ್ ಮೇಲೆ ಶೇತನಹಳ್ಳಿ ಗ್ರಾಮದಲ್ಲಿ ಏನು ಹಲ್ಲೆ ಮಾಡಿದ್ದಾರೋ ಇದರ ಪರವಾಗಿ ನಾವು ಏನು ಇತ್ತೀಚೆಗೆ ದಲಿತರ ಮೇಲೆ ಹಲ್ಲೆ ಆಗ್ತಾ ಇದೆಯೇ ಇದನ್ನು ಖಂಡಿಸಿ ಶೇತನಹಳ್ಳಿ ಚಲೋ ಟೇಕಲ್ ಗ್ರಾಮದಿಂದ ಶೇತನಹಳ್ಳಿವರೆಗೂ ಜಾಥಾ ಇರ್ತಾರೆ, ಕಾಲು ಜಾಥಾ ಇರ್ತದೆ. ಏನು ಆರೋಪಿಗಳಿದ್ದಾರೋ ಆರೋಪಿಗಳನ್ನೆಲ್ಲ ಕೂಡಲೇ ಬಂಧಿಸಬೇಕು. ಜೊತೆಗೆ ಅವರೇನು ಕೌಂಟರ್ FIR ಮಾಡಿದಾರೋ ಕೌಂಟರ್ FIRನ ಕ್ಯಾನ್ಸಲ್ ಮಾಡಬೇಕು. ಆ ಸ್ಥಳದಲ್ಲಿ ಏನು ಬಿಗುವಿನ ವಾತಾವರಣ ಇದೆ. ಈ ಹಿಂದೆ ನಾವು ಸರ್ಕಾರಿ ಇನ್ಸ್ಪೆಕ್ಟರ್ಗೆ ಹೇಳಿದ್ವಿ ಆ ಒಂದು ಗ್ರಾಮದಲ್ಲಿ ಶಾಂತಿ ಸಭೆ ಮಾಡಬೇಕು ಅಂತ. ಶಾಂತಿ ಸಭೆಯೂ ಮಾಡಿಲ್ಲ ಆ ಊರಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ. ಚೌಡೇಶ್ವರಿ ದೇವಸ್ಥಾನಕ್ಕೆ ಸುದರ್ಶನ್ ಅಂತ ಏನು ಅವ್ರ ತಂಡ ಇದೆಯೋ ಇದನ್ನು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಪ್ರವೇಶ ಫ್ರೀ ಅಂತ ಇರ್ತದೆ, ಯಾರು ಬೇಕಾದ್ರೂ ಹೋಗ್ಬೇಕಂತ ಇರ್ತದೆ. ಆದರೆ ಇವರು ಹೋಗಿರ್ತಾರೆ. ಇದನ್ನು ಉದ್ದೇಶ ಇಟ್ಕೊಂಡು ಅವ್ರೇನು ಮಾಡ್ತಾರೆ, ಇದನ್ನೇ ಉದ್ದೇಶ ಇಟ್ಕೊಂಡು ನಮ್ಮ ಹುಡುಗ ಏನಿರ್ತಾರೆ ಸುದರ್ಶನ್ ಹೋಗ್ಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಅಡ್ಡೆ ಹಾಕಿ ಅವನ್ನ ಹಲ್ಲೆ ಮಾಡ್ತಾರೆ. ಇದನ್ನು ಮಾಡ್ತಿದ್ದಾರೋ ಇದನ್ನೆಲ್ಲ ಖಂಡಿಸಿ ಇದೇ ತಿಂಗಳು 11ನೇ ತಾರೀಕು ಬೃಹತ್ ಕಾಲ್ ಜಾಥಾವನ್ನು ಟೇಕಲ್ ಗ್ರಾಮದಿಂದ ಶೇತನಹಳ್ಳಿ ಗ್ರಾಮವರೆಗೆ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಕರ್ನಾಟಕ ಜನತೆ ಏನಿದ್ರು ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋಕೆ ಎಲ್ಲರೂ ತಾವೆಲ್ಲ ಭಾಗವಹಿಸಬೇಕು. ಅಂಬೇಡ್ಕರ್ ಸೇವಾ ಸಮಿತಿ ಏನಿದೆಯೋ ಇದರ ಮುಂದಾಳತ್ವ ಇರ್ತದೆ. ಇದರ ಹಿಂದೆ ತಾವು ಎಲ್ಲರೂ ಏನು ಬೆಂಬಲ ಕೊಡ್ತಾರೆ ಎಲ್ಲ ಸಂಘಟನೆಗಳು ಸಹ ಈ ಒಂದು ಬೃಹತ್ ಜಾಥಾಕ್ಕೆ ತಾವೆಲ್ಲರೂ ಸಹ ಬೆಂಬಲ ಸೂಚಿಸಬೇಕು. ವಾಲಂಟ್ರಿಯಾಗಿ ಬರೆಯೋರು ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬೆಂಬಲವನ್ನು ಸೂಚಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಹೆಸರು ಹರೀಶ್ ಅಂತ, ಅಂಬೇಡ್ಕರ್ ಸೇವಾ ಸಮಿತಿ ಕಾನೂನು ಸಲಹೆಗಾರರು, ರಾಜ್ಯ ಕಾನೂನು ಸಲಹೆಗಾರರು.